ಅಂದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು, ಅದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಶಿಫಾರಸು ಮಾಡಬೇಕು. ಎಸ್ ಗುರುದೇವ್ ಅವರೇ, ನಮ್ಮಲ್ಲಿ ಉದ್ಯೋಗಗಳ ಸೃಷ್ಟಿನೇ ಕುಂಠಿತ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ. ಈಗ ನಾವು ಪ್ರಾದೇಶಿಕವಾರು ಬಿಡೋಣ, ಬೇರೆ ಬೇರೆ ವಿಚಾರವನ್ನು ಬಿಟ್ಟಾಗ್ಲೂ ಕೂಡ ಉದ್ಯೋಗ ಸೃಷ್ಟಿ, ನಿರುದ್ಯೋಗ ತಾಂಡವಾಡ್ತಾ ಇದೆ. ನಿರುದ್ಯೋಗ ಅನ್ನೋದಕ್ಕಿಂತ ಕೌಶಲ್ಯಗಳ ಕೊರತೆ ಅಂತ ಹೇಳ್ತೇನೆ. ನೋಡಿ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ದವನು. ಓಕೆ, ಭಾರತ ಸಂವಿಧಾನ ಪಾಠ ಮಾಡ್ತೇನೆ, ಜಿಯೋಗ್ರಫಿ ಪಾಠ ಮಾಡ್ತೇನೆ, ಮೋಟಿವೇಶನ್ ಸ್ಪೀಕರ್, ಪಬ್ಲಿಕ್ ಸ್ಪೀಕರ್, ಆಂಕರ್, ಕೌನ್ಸಿಲರ್ ಆಗಿ ಸ್ಟೇಟ್ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇರೋದು. ನನಗೆ ಯಾವುದೇ ಸಂಸ್ಥೆನೂ ಕೆಲಸ ಕೊಟ್ಟಿಲ್ಲ ಅಥವಾ ಯಾವುದೇ ಸರ್ಕಾರನೂ ಕೊಟ್ಟಿಲ್ಲ. ನಾನ್ ಮಾಡ್ತಾ ಇರೋದು ಹಾಗಾಗಿರೋದ್ರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಜನರೇಟ್ ಆಗಬೇಕು. ಈ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತ ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತೀನಿ, ವಿದ್ಯಾರ್ಥಿಗಳೇ, 2 ರಿಂದ 3 ವರ್ಷಗಳ ಕಾಲ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇರಿ. ಅಕಸ್ಮಾತ್ ನೀವು ಏನಾದ್ರೂ ನಿಮಗೆ ಏಜ್ 38 ಇದೆ 40 ಇದೆ ಅಂತ ಅಲ್ಲಿವರೆಗೆ ಹೋಗಿ ನಿಮ್ಮ ಯಂಗ್ ಪೊಟೆನ್ಶಿಯಲ್ ಎನರ್ಜಿನ ಇಲ್ಲಿ ಲಾಸ್ ಮಾಡ್ಕೊಂಡ್ಬಿಟ್ರೆ ಮುಂದೆ ನಿಮ್ಮ ಭವಿಷ್ಯ ಸರ್ವನಾಶ ಆಗುತ್ತೆ. ಅದಕ್ಕಾಗಿ ಅಂತಲ್ಲ, ಪ್ಲಾನ್ ಎ ಅಂತಲ್ಲ, ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗಿ ಅದ್ರ ಜೊತೆಗೆ ನಿಮಗೆ ಸ್ವಕೌಶಲ್ಯಗಳು, ಯಾವಾಗ ನಿಮ್ಮಲ್ಲಿ ಕೌಶಲ್ಯಗಳು ಇಂಪ್ರೂವ್ಮೆಂಟ್ ಆಗ್ತವೆ. ನೋಡಿ, ಈಗ ಒಂದು ಕಟಿಂಗ್ ಶಾಪ್ ಅಲ್ಲಿ ಒಬ್ಬ ಕಟಿಂಗ್ ಮಾಡ್ತಾ ಇದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತಾನೆ. ಓಕೆ, ಒಬ್ಬ ನೋಡಿ ಸಾಮಾನ್ಯವಾಗಿ ಅಂತಲ್ಲ ಬೀದಿ ವ್ಯಾಪಾರದಲ್ಲಿ ಎಷ್ಟು ಚೆನ್ನಾಗಿ ಅಂತ ಅವಿದ್ಯಾವಂತನಾದ್ರೂ ಕೂಡ ಅವ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ ಬೆಂಗಳೂರಲ್ಲಿ. ಆದ್ರೆ ಒಬ್ಬ ಡಬಲ್ ಡಿಗ್ರಿ ಪಡೆದಂತ ವ್ಯಕ್ತಿ BPL ಕುಟುಂಬದಲ್ಲಿ ಬದುಕಬೇಕಂತ ಅನಿವಾರ್ಯತೆ ಇದೆ. ಹಾಗಾಗಿ ನಾಡಿನ ಯುವಕರಲ್ಲಿ ನಾನು ಕರೆದುಕೊಳ್ತಾ ಇದ್ದೇನೆ ಅಂದ್ರೆ, ಸರ್ಕಾರ ಕೊಡುತ್ತೆ ಒಂದ್ ಕಡೆ, ಕಂಪನಿ ಕೊಡುತ್ತೆ ಒಂದ್ ಕಡೆ, ಇದ್ರ ಎಲ್ಲವೂ ಆಚೆಗೆ ಸ್ವಾಮಿ ವಿವೇಕಾನಂದ ಹೇಳುವ ಹಾಗೆ ಒಂದು ಕೊಟೇಶನ್ ಬರುತ್ತೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದಟ್, ಡೋಂಟ್ ಬಿಲೀವ್ ದಟ್ ಯು ಆರ್ ವೀಕ್, ವೀಕ್ನೆಸ್ ಇಸ್ ಸಿನ್ ಅಂಡ್ ವೀಕ್ನೆಸ್ ಇಸ್ ಡೆತ್, ಸ್ಟ್ಯಾಂಡ್ ಅಪ್ ಅಂಡ್ ಎಕ್ಸ್ಪ್ರೆಸ್ ವಿತ್ ಇನ್ ಯು ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ. ನೀನು ರಾಜ್ಯಕ್ಕೆ ಸೀಮಿತವಾಗಿಲ್ಲ, ನೀನು ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಇಡೀ ಪ್ರಪಂಚಕ್ಕೆ ವಿಶ್ವಮಾನವಾಗುವಂತ ಸಾಮರ್ಥ್ಯ ನನಗಿದೆ. ಯಾಕೆ ಕೇವಲ ಕೌಶಲ್ಯಗಳನ್ನ ಬೆಳೆಸ್ಕೊಂಡು ಬೆಳಿಬೇಕು ಅನ್ನೋದು ಖಂಡಿತವಾಗಿ ಸೀಮಿತ ಆಗಬೇಡಿ. ಕೌಶಲ್ಯಗಳಿಂದ ನಿಮ್ಮ ವೃತ್ತಿಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವೃದ್ಧಿಸಿಕೊಳ್ಳಿ. ಖಂಡಿತ. ಧರ್ಮರಾಜ್, ಇತ್ತೀಚೆಗೆ ಒಂದು ಘಟನೆ ಆಯ್ತು ಜಯನಗರದಲ್ಲಿ.